ಅಕ್ಷಯ ತೃತೀಯ ಎಂದರೆ ಕೇವಲ ಚಿನ್ನವನ್ನು ಮಾತ್ರ ಖರೀದಿಸಬೇಕಾ? ಖಂಡಿತ ಹಾಗೆ ಅಂದುಕೊಳ್ಳಬೇಡಿ. ಎಲ್ಲರೂ ಖರೀದಿಸುತ್ತಾರೆ ಎಂದು ನೀವು ಕೂಡ ಚಿನ್ನವನ್ನು ಖರೀದಿಸಿದರೆ ಅದು ಶ್ರೇಯಸ್ಸು ತರದೇ ಇರುವ ಸಾಧ್ಯತೆಗಳಿರುತ್ತವೆ. ನಿಮ್ಮ ರಾಶಿಗೆ ಚಿನ್ನದ ಖರೀದಿ ಸೂಕ್ತವಲ್ಲ ಎಂದಿದ್ದರೆ ನೀವು ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸಿದರೂ ಅದು ನಿಮ್ಮ ಸಂಪತ್ತಿಗೆ ಒಳಿತನ್ನು ಉಂಟು ಮಾಡದೇ ಇರಬಹುದು. ಅಂದರೆ ನಿಮ್ಮ ರಾಶಿ ಪ್ರಕಾರ ನೀವು ಅಕ್ಷಯ ತೃತೀಯದಂದು ಖರೀದಿಸಬೇಕಾದ ವಸ್ತು ಖರೀದಿಸಿದರಷ್ಟೇ ನಿಮ್ಮ ಸಂಪತ್ತು ವೃದ್ಧಿಯಾಗುತ್ತದೆ. ಎಲ್ಲರೂ ಚಿನ್ನ ಖರೀದಿಸುತ್ತಾರೆ ಎಂದು ನೀವು ಚಿನ್ನ ಖರೀದಿಸಿ ಜನ ಮರುಳೋ ಜಾತ್ರೆ ಮರುಳೋ ಎನ್ನುವಂತೆ ಮೂರ್ಖರಾಗಬೇಡಿ. ಹಾಗಿದ್ದರೆ ಅಕ್ಷಯ ತೃತೀಯದಂದು ಯಾವ ರಾಶಿಯವರು ಯಾವ ವಸ್ತುಗಳನ್ನು ಖರೀದಿಸಬೇಕು ಎನ್ನುವುದನ್ನು ತಿಳಿಯೋಣ ಬನ್ನಿ. ಅಕ್ಷಯ ತೃತೀಯದಂದು ಮೇಷ ರಾಶಿಯವರು ಕೆಂಪು ಬಟ್ಟೆ, ತಾಮ್ರದ ಪಾತ್ರೆ ಅಥವಾ ಕುಂಕುಮವನ್ನು ಖರೀದಿಸಿ. ಇದನ್ನು ಖರೀದಿಸಿದರೆ ಹಣಕಾಸಿನ ವಿಷಯದಲ್ಲಿ ನಿಮಗಿರುವ ಅಡೆತಡೆಗಳು ದೂರವಾಗುತ್ತವೆ, ಆದಾಯ ಹೆಚ್ಚಾಗುತ್ತದೆ. ಊಹಿಸಲಿಕ್ಕೂ ಆಗದಷ್ಟು ಹಣದ ಹರಿವನ್ನು ನೀವು ನೋಡುತ್ತೀರಿ. ವೃಷಭ ಮತ್ತು ತುಲಾ ರಾಶಿಯವರು ಬೆಳ್ಳಿ, ಸುಗಂಧ ದ್ರವ್ಯ ಅಥವಾ ಸಿಲ್ಕ್ ಬಟ್ಟೆಗಳನ್ನು ಖರೀದಿಸಿ. ಐಷಾರಾಮಿ ಬದುಕು, ಯಥೇಚ್ಛ ಪ್ರೀತಿ, ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಉತ್ತಮ ಅವಕಾಶಗಳು ನಿಮ್ಮನ್ನು ಅರಸಿ ಬರುತ್ತವೆ. ಹಣಕಾಸಿನ ವಿಚಾರದಲ್ಲಿಯೂ ನೀವು ಪ್ರಗತಿ ಸಾಧಿಸುತ್ತೀರಿ. ಮಿಥುನ ಮತ್ತು ಕನ್ಯಾ ರಾಶಿಯವರು ಹಸಿರು ಬಟ್ಟೆ, ಪೆನ್ನು ಅಥವಾ ನೋಟ್ ಬುಕ್ಕುಗಳನ್ನು ಖರೀದಿಸಿ. ಇದರಿಂದಾಗಿ ಬುದ್ಧಿಶಕ್ತಿ ಹೆಚ್ಚುತ್ತದೆ, ಯಾವುದೇ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಹೆಚ್ಚುತ್ತದೆ ಹಾಗೂ ಹೊಸ ಆದಾಯದ ಮೂಲಗಳು ಗೋಚರಿಸುತ್ತವೆ. ಕಟಕ ಮತ್ತು ಮೀನ ರಾಶಿಯವರು ಅಕ್ಕಿ, ಬೆಳ್ಳಿ ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಖರೀದಿಸಿ. ಹಣಕಾಸಿನ ವಿಷಯದಲ್ಲಿ ನಿಮಗೆ ಬಲ ನೀಡುತ್ತದೆ, ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಮತ್ತು ನಿಮ್ಮ ಸಂಪತ್ತು ವೃದ್ಧಿಯಾಗುತ್ತದೆ. ಸಿಂಹ ರಾಶಿಯವರು ಬಂಗಾರ ಅಥವಾ ಹಳದಿ ಬಟ್ಟೆಯನ್ನು ಖರೀದಿಸಿ. ಪ್ರಭಾವಿಗಳು ನಿಮ್ಮ ಸಂಪರ್ಕಕ್ಕೆ ಬರುತ್ತಾರೆ, ದೊಡ್ಡ ಪ್ರಮಾಣದ ಹಣ ನಿಮ್ಮೆಡೆಗೆ ಬರುವ ಅವಕಾಶ ನಿಮ್ಮದಾಗುತ್ತದೆ. ಧನು ರಾಶಿಯವರು ಅರಿಶಿನ ಅಥವಾ ಪೂಜಾ ಸಾಮಗ್ರಿಗಳನ್ನು ಖರೀದಿಸಿ. ದೇವರ ಆಶೀರ್ವಾದ ನಿಮ್ಮದಾಗುತ್ತದೆ, ನಿಮ್ಮ ಜೀವನದ ದುರಾದೃಷ್ಟ ಶಾಶ್ವತವಾಗಿ ದೂರವಾಗುತ್ತದೆ. ನೀವಂದುಕೊಂಡ ಕ್ಷೇತ್ರದಲ್ಲಿ ನಿಮಗೆ ದೊಡ್ಡ ಯಶಸ್ಸು ಸಿಗುತ್ತದೆ. ಮಕರ ಮತ್ತು ಕುಂಭ ರಾಶಿಯವರು ಸ್ಟೀಲ್ ಪಾತ್ರೆಗಳನ್ನು ಅಥವಾ ನೀಲಿ ಬಣ್ಣದ ಬಟ್ಟೆಗಳನ್ನು ಖರೀದಿಸಿ. ನೀವು ಊಹೆಯನ್ನು ಮಾಡದ ಕಡೆಯಿಂದ ಹಣ ಬರುತ್ತದೆ, ಆರ್ಥಿಕವಾಗಿ ನೀವು ಪ್ರಗತಿ ಹೊಂದುತ್ತೀರಿ. ಇಷ್ಟು ದಿನಗಳ ಕಾಲ ಸಿಕ್ಕದ ಯಶಸ್ಸು ನಿಮಗೆ ನಿಮ್ಮ ಕ್ಷೇತ್ರದಲ್ಲಿ ದೊರೆಯುತ್ತದೆ.